ಬಾಲೇಶ್ವರ ದೇವಸ್ಥಾನ ಉತ್ತರಾಖಂಡ ರಾಜ್ಯದ ಚಂಪಾವತ್ ನಗರದಲ್ಲಿ ನೆಲೆಗೊಂಡಿರುವ ಬಾಲೇಶ್ವರ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾದ ಪುರಾತನ ದೇವಾಲಯವಾಗಿದೆ. ಇದನ್ನು 10 ರಿಂದ 12ನೇ ಶತಮಾನದಲ್ಲಿ ಚಂದ್ ಅರಸರು ನಿರ್ಮಿಸಿದರು. ಈ ದೇವಾಲಯದ ವಾಸ್ತುಶಿಲ್ಪವು ತುಂಬಾ ಸುಂದರವಾಗಿದೆ. ದೇವಾಲಯದ ಸಂಕೀರ್ಣವು ಚಂಪಾವತ್ ನಗರದ ಬಸ್ ನಿಲ್ದಾಣದಿಂದ ಸುಮಾರು 100 ಮೀಟರ್ ದೂರದಲ್ಲಿದೆ. ಮುಖ್ಯ ದೇವಾಲಯ ಬಾಲೇಶ್ವರವು ಮಹಾದೇವನಿಗೆ, ವಿಷ್ಣು, ಸಮರ್ಪಿತವಾಗಿದೆ. ಮುಖ್ಯ ದೇವಾಲಯದ ಹೊರತಾಗಿ, ದೇವಾಲಯದ ಸಂಕೀರ್ಣದಲ್ಲಿ ಸುಮಾರು 200 ಚದರ ಮೀಟರ್ಗಳಷ್ಟು ಹರಡಿರುವ 2 ದೇವಾಲಯಗಳಿವೆ. ಇವು ರತ್ನೇಶ್ವರ ಮತ್ತು ಚಂಪಾವತಿ ದುರ್ಗಕ್ಕೆ ಸಮರ್ಪಿತವಾಗಿವೆ. ದೇವಸ್ಥಾನಗಳ ಬಳಿ ಕಾಲುವೆಯನ್ನೂ ನಿರ್ಮಿಸಲಾಗಿದೆ. ಬಲೇಶ್ವರ ದೇವಾಲಯ ಸಂಕೀರ್ಣವು ಉತ್ತರಾಖಂಡದ ರಾಷ್ಟ್ರೀಯವಾಗಿ ಸಂರಕ್ಷಿತ ಸ್ಮಾರಕಗಳಲ್ಲಿ ಒಂದಾಗಿದೆ. ಇದರ ನಿರ್ವಹಣೆಗಾಗಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ, ಡೆಹ್ರಾಡೂನ್ ವಿಭಾಗದಿಂದ ಉದ್ಯೋಗಿಗಳನ್ನು ನೇಮಿಸಲಾಗಿದೆ. ಪುರಾತತ್ವ ಇಲಾಖೆಯ ಮೇಲ್ವಿಚಾರಣೆಯಲ್ಲಿ, ಬಾಲೇಶ್ವರ ದೇವಾಲಯದ ಸಂಕೀರ್ಣದ ಸ್ವಚ್ಛತೆ ಮತ್ತು ಪ್ರಸಿದ್ಧ ಬಾಲೇಶ್ವರ ನೌಲದ ಶುದ್ಧ ನೀರನ್ನು ಸಂರಕ್ಷಿಸಲಾಗಿದೆ. ನಿರ್ಮಾಣ ಲಭ್ಯವಿರುವ ತಾಮ್ರದ ಫಲಕಗಳಲ್ಲಿ ಉಲ್ಲೇಖಿಸಲಾದ ವಿವರಗಳ ಪ್ರಕಾರ, ಇದರ ನಿರ್ಮಾಣದ ಅವಧಿಯನ್ನು ಕ್ರಿ. ಶ. 1272 ಎಂದು ಪರಿಗಣಿಸಲಾಗಿದೆ. ಮಹಾಭಾರತದ ಕಾಲದಲ್ಲಿ, ರಾಕ್ಷಸರಿಂದ ಶಾಂತಿ ಮತ್ತು ಸಂತೋಷಕ್ಕಾಗಿ ಬಲಿಯು ಇಲ್ಲಿ ಶಿವನನ್ನು ಪೂಜಿಸುತ್ತಾನೆ, ಅದಕ್ಕಾಗಿಯೇ ಇದನ್ನು ಬಾಲೇಶ್ವರ ಎಂದು ಕರೆಯಲಾಯಿತು ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ. ಬಾಲೇಶ್ವರ ದೇವಾಲಯವನ್ನು ಚಂದ್ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ನಂತರ, 1420 ರಲ್ಲಿ ರಾಜ ಧ್ಯಾನ್ ಚಂದ್ ತನ್ನ ತಂದೆ ಜ್ಞಾನ್ ಚಂದ್ ಅವರ ಪಾಪಗಳಿಗೆ ಪ್ರಾಯಶ್ಚಿತ್ತಕ್ಕಾಗಿ ಬಾಲೇಶ್ವರ ದೇವಾಲಯವನ್ನು ನವೀಕರಿಸಿದರು. ದೇವಾಲಯದ ಗುಂಪಿನ ನಿರ್ಮಾಣದಲ್ಲಿ ಮರಳು ಮತ್ತು ಗ್ರಾನೈಟ್ನಂತಹ ಕಲ್ಲುಗಳನ್ನು ಬಳಸಲಾಗಿದೆ. ಮೂಲತಃ ಶಿಖರ್ ಶೈಲಿಯಲ್ಲಿ ನಿರ್ಮಿಸಲಾದ ಬಾಲೇಶ್ವರ ದೇವಾಲಯವು ಘನ ಕಲ್ಲಿನ ಪ್ರಪಂಚವನ್ನು ಆಧರಿಸಿದೆ. ಗರ್ಭಗುಡಿ ಮತ್ತು ಮಂಟಪದ ಮೇಲ್ಛಾವಣಿಯಲ್ಲಿ ಕಾಳಿಯ ಮರ್ದನವನ್ನು ಚಿತ್ರಿಸಲಾಗಿದೆ ಮತ್ತು ಹೊರಗಿನ ಗೋಡೆಗಳ ಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ ಮತ್ತು ಇತರ ದೇವತೆಗಳನ್ನು ಚಿತ್ರಿಸಲಾಗಿದೆ. ಚಂಪಾವತಿ ದೇವಸ್ಥಾನ ಬಾಲೇಶ್ವರ ದೇವಾಲಯದ ಸಂಕೀರ್ಣದಲ್ಲಿರುವ ಚಂಪಾವತಿ ದೇವಿ ದೇವಾಲಯವು ನಗರದ ನಿವಾಸಿಗಳ ಆಳವಾದ ನಂಬಿಕೆಯ ಕೇಂದ್ರವಾಗಿದೆ. ದಂತಕಥೆಯ ಪ್ರಕಾರ ಚಂಪಾವತಿ ದೇವಿಯು ಕತಿಯೂರರ ಕೊನೆಯ ಮಗು, ಅಲಹಾಬಾದ್ ಸಮೀಪದ ಜುನ್ಸಿ ನಿವಾಸಿ ಸೋಮ್ಚಂದ್ ಅವರನ್ನು ವಿವಾಹವಾದರು. ಚಂಪಾವತ್ ನಗರವನ್ನು ಚಂಪಾವತಿ ಹೆಸರಿನಲ್ಲಿ ಸ್ಥಾಪಿಸಲಾಯಿತು. ಮತ್ತೊಂದು ಜನಪ್ರಿಯ ನಂಬಿಕೆಯೆಂದರೆ ಸೂರ್ಯವಂಶಿ ರಾಜ ಅರ್ಜುನ್ದೇವ ತನ್ನ ಮಗಳು ಚಂಪಾವತಿಗೆ ಈ ಕಾಳಿ ಕುಮಾನ್ನ ಪ್ರದೇಶವನ್ನು ದಾನ ಮಾಡಿದನು. ಚಂಪಾವತಿ ದೇವಿಯು ಚಾರಿತ್ರ್ಯವಂತ, ಧೈರ್ಯಶಾಲಿ ಮತ್ತು ಅದ್ಭುತ ಯೋಧ ಎಂದು ಹೇಳಲಾಗುತ್ತದೆ. ರಾಜನ ಅನುಪಸ್ಥಿತಿಯಲ್ಲಿ, ಅವನು ಯುದ್ಧಗಳನ್ನು ಮಾಡಿ ಅನೇಕ ಪ್ರದೇಶಗಳನ್ನು ಗೆದ್ದನು. ಅವನ ಮರಣದ ನಂತರ, ಕೆಲವು ರಾಜರು ಅವನ ನೆನಪಿಗಾಗಿ ಸುಂದರವಾದ ಕಲ್ಲಿನ ಪ್ರತಿಮೆಯನ್ನು ಮಾಡಿ ಅದನ್ನು ಬಾಲೇಶ್ವರ ದೇವಾಲಯದ ವಾಯುವ್ಯ ಮೂಲೆಯಲ್ಲಿ ಸ್ಥಾಪಿಸಿದರು. ವಿಗ್ರಹದ ಪ್ರತಿಷ್ಠಾಪನೆಯ ಅವಧಿಯು 14ನೇ ಮತ್ತು 15ನೇ ಶತಮಾನದ ನಡುವೆ ಎಂದು ಹೇಳಲಾಗುತ್ತದೆ. ಚಂಪಾವತಿ ದೇವಿಯ ವಿಗ್ರಹವು ಅವಳ ಕೈಯಲ್ಲಿ ಕಠಾರಿ ಮತ್ತು ತ್ರಿಶೂಲವನ್ನು ಹೊಂದಿದೆ. ಅವನ ಹತ್ತಿರ ಸಿಂಹ ಕುಳಿತಿದೆ. ಚಂಪಾವತಿಯನ್ನು ತಮ್ಮ ಕುಲದೈವವೆಂದು ಪರಿಗಣಿಸಿ ಸಾಹ್ಲಗೆ ಆಕೆಯನ್ನು ಪೂಜಿಸುತ್ತಿದ್ದರು. ನೇಪಾಳಿ ಭಕ್ತರು ಇದನ್ನು ಭೇಟಿ ಮಾಡಲು ಬರುತ್ತಾರೆ. ಚಂಪಾವತಿ ದೇವಿಯನ್ನು ದುರ್ಗಾಪೂಜೆಯಂತೆಯೇ ಪೂಜಿಸಲಾಗುತ್ತದೆ. ಇದರಲ್ಲಿ ದುರ್ಗಾ ಸಪ್ತಶತಿಯನ್ನು ಪಠಿಸಲಾಗುತ್ತದೆ. ಘಘ್ರ, ಪಿಚೋಡಾ ಮತ್ತು ಸುಹಾಗ್ ವಸ್ತುಗಳನ್ನು